ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತು ನಾನು ಸೌತೆಕಾಯಿನ ತುರುಂಬಿಟ್ಟು ಹೇಗೆ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ತುರುಂಬಿಟ್ಕೊಂಡಿರೋ ಸೌತೆಕಾಯಿ ಇದೆ. ಅದಕ್ಕೇನೆಲ್ಲ ಬೇಕು ನೋಡೋಣವಾ? ಸಾಸಿವೆ ಮತ್ತು ಜೀರಿಗೆ, ಹಾಗೆ ಕರಿಬೇವು ಬೇಕು, ಹಾಗೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಂಥ ಈರುಳ್ಳಿ, ಹಾಗೆ ಅರಿಶಿಣ, ಉಪ್ಪು, ಖಾರ, ಸ್ವಲ್ಪ ಎಣ್ಣೆ, ಹಾಗೆ ಕೊತ್ತಂಬರಿ ಬೇಕಾಗುತ್ತೆ. ಸೊ ನೋಡೋಣ ಇವು ಹೇಗೆ ಮಾಡೋದಂತ. ಬನ್ನಿ, ಬಾಣಲೆ ಇಟ್ಟಿದ್ದೀನಿ. ನೋಡಿ, ಆಯಿಲ್ ಹಾಕಿದ್ದೀನಿ ಆಲ್ರೆಡಿ. ಮತ್ತು ಇನ್ನೊಂದು ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡೋಣ. ಈಗ ಸಾಸಿವೆ ಮತ್ತು ಜೀರಿಗೆ ಮತ್ತು ಕರಿಬೇವನ್ನು ಕೂಡ ಸೇರಿಸ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೈ ಮಾಡ್ಕೊಂಡಷ್ಟು ಪಲ್ಯ ಚೆನ್ನಾಗಿ ಬರುತ್ತೆ. ಯಾವುದೇ ಅಡಿಗೆ ಆಗಿರಲಿ ಫ್ರೈ ಮಾಡಿದಷ್ಟು ಚೆನ್ನಾಗಿರುತ್ತೆ. ಈಗ ಆನಿಯನ್ ಹಾಕ್ತಾಯಿದ್ದೀನಿ ನೋಡಿ. ಆನಿಯನ್ ಹಾಕಿ ಹಾಗೆ ಬಾಡಿಸ್ಕೊಳ್ಳಿ. ಅದು ಕಂದು ಬಣ್ಣ ಬರಬೇಕು. ಅದು ಕಂದು ಬಣ್ಣ ಬರಬೇಕು ಅಂದರೆ ಇನ್ನೊಂದು ಟ್ರಿಕ್ಸ್ ಹೇಳ್ತೀನಿ ನಿಮಗೆ. ಈ ಥರ ಬಾಡಿಸ್ಬೇಕಾದ್ರೆ ಅದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಆ್ಯಡ್ ಮಾಡಿ. ಹಾಗೆ ಬೇಗನೆ ಅದು ಬೇಯುತ್ತೆ. ಹಾಗೆ ಬ್ರೌನಿಷ್ ಕಲರಲ್ಲಿ ನಮಗೆ ಈರುಳ್ಳಿ ಸಿಗುತ್ತೆ. ಸೊ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ನಾನೀಗ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಉಪ್ಪನ್ನು ನಾನೀಗ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಪಲ್ಯ, ಯಾವುದೇ ಪಲ್ಯ ಆಗಿರ್ಬೋದು ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಸ್ವಲ್ಪ ಟೇಸ್ಟಿಯಾಗೂ ಇರುತ್ತೆ. ಇದು ಆಗಿದೆ ನೋಡಿ ಫ್ರೆಂಡ್ಸ್. ಈಗ ಅದಕ್ಕೆ ನಾನು ಸೌತೆಕಾಯಿನ ಏನು ತುರುಂಬಿಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಹಾಗೆ ಎಲ್ಲದನ್ನು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಿದಷ್ಟು ಪಲ್ಯ ರುಚಿಯಾಗಿ ಬರುತ್ತೆ. ಸಿಂಪಲ್ ಆಗಿರೋ ಅಡುಗೆ ಕೂಡ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅದು ಪ್ರೀತಿಯಿಂದ ಮಾಡಿ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈಗಿದು ಹಾಕ್ತಾಯಿದೆ. ಇನ್ನೊಂದು ಚೂರಿದೆ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ನಿಮಗೆ ಸರಿಯಾಗಿ ಕಾಣಿಸ್ತೇ ಇರ್ಬೋದು, ಕ್ಷಮಿಸಿ. ನೋಡಿ, ಎಲ್ಲ ಮಿಕ್ಸ್ ಆಗ್ತಾಯಿದೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದೇ ಥರ ನೀವು ಕೂಡ ಸಿಂಪಲ್ ಆಗಿರೋ ರೆಸಿಪಿ ಸೂಪರಾಗಿ ಬರುತ್ತೆ ನೋಡಿ. ಈಗ ಇದು ಉಪ್ಪು ಹಾಕಿದ್ರಿಂದ ಅರ್ಧ ಬೆಂದಿದೆ ನೋಡಿ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮನೆಯಲ್ಲಿದ್ದಾಗೆ ಹೊಸ ಹೊಸ ರೆಸಿಪಿನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ನಾನು. ಸೊ ಯಾರಿಗೆಲ್ಲ ನೀವು ನೋಡ್ತಾ ಇದ್ದೀರಲ್ವಾ, ಅವರೆಲ್ಲರೂ ನನಗೊಂದು ಲೈಕ್ ಕೊಡಿ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅಂದರೆ ಈಗಲೇ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ಒಂದು ರೆಸಿಪಿನ ಯಾರಿಗಾದ್ರೂ ಶೇರ್ ಮಾಡೋದಿದ್ರೆ ಶೇರ್ ಮಾಡಿ. ಹೀಗೆ ಬಾಡಿಸ್ತಾ ಇರಬೇಕು ಫ್ರೆಂಡ್ಸ್. ನಾನು ಕುಕ್ಕರಲ್ಲೆಲ್ಲ ಮಾಡಲ್ಲ ಜಾಸ್ತಿ. ಪಲ್ಯ ಕುಕ್ಕರಲ್ಲಿ ಮಾಡಿದ್ರೆ ಅದು ಅಷ್ಟು ಟೇಸ್ಟಿಯಾಗಿ ಬರಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರನೇ ಸ್ವಲ್ಪ ಫ್ರೈ ಮಾಡ್ತೀನಿ. ಕುಕ್ಕರಲ್ಲಿ ಮಾಡೋದಾದರೂ ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಯಾವುದೇ ಪಲ್ಯಗಳಾಗಲಿ ಚೆನ್ನಾಗಿ ಎಣ್ಣೆಲಿ ಎಷ್ಟು ಫ್ರೈ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಪಲ್ಯ ಬರುತ್ತೆ. ಸುಮ್ಮನೆ ಹಾಗೆ ನಾವು ಎಣ್ಣೆಲಿ ಹಾಕಿ ಹಾಗೆ ಮುಚ್ಚಿಟ್ಬಿಟ್ರೆ ಎಲ್ಲ ಉಪ್ಪು ಖಾರ ಹಾಕಿ ಅಷ್ಟು ಚೆನ್ನಾಗಿರಲ್ಲ ಫ್ರೆಂಡ್ಸ್. ಅದು ಅಷ್ಟು ಟೇಸ್ಟಿಯಾಗಿರಲ್ಲ. ಸೊ ನೋಡಿ, ನಾನಿಲ್ಲಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಉಪ್ಪನ್ನು ಹಾಕಿ ಫಸ್ಟು ಮೊದಲಿಗೆ ಹಾಕಿ, ಬೇಕಾದರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ನಮಗೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡೋದಿದ್ರೆ ಹಾಕ್ಕೋಬೋದು. ಉಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ. ಸೌತೆಕಾಯಲ್ಲಿ ನೀರಿನಂಶ ಇರೋದ್ರಿಂದ ಇನ್ನಷ್ಟು ಉಪ್ಪು ಹಾಕೋದ್ರಿಂದ ಅದು ಬೇಗನೆ ನೀರು ಬಿಟ್ಕೊಳ್ಳುತ್ತೆ. ನಂತರದಲ್ಲಿ ಖಾರ ಹಾಕ್ತಾಯಿದ್ದೀನಿ ನೋಡಿ. ಖಾರ ಹಾಕಿ ಕೂಡ ಹಾಗೆ ಬಾಡಿಸ್ಕೊಳ್ಳಿ. ಈ ಥರ ಬಾಡಿಸ್ಕೊಂಡು ನಂತರದಲ್ಲಿ ನಾವು ಇನ್ನೊಂದು ಸ್ವಲ್ಪ ಅರಿಶಿಣವನ್ನು ಹಾಕೋಣ ನೋಡಿ. ಆ್ಯಡ್ ಮಾಡ್ತಾಯಿದ್ದೀನಿ ಅರಿಶಿಣ ಕೂಡ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರದಲ್ಲಿ ನಿಮಗೆ ಚಿಕನ್ ಮಸಾಲ ಅಥವಾ ಯಾವುದಾದ್ರೂ ಒಂದು ಗರಂ ಮಸಾಲಾನ ಆ್ಯಡ್ ಮಾಡಬೇಕು ಅಂತಿದ್ರೆ ಇದು ಕೂಡ ಸೇರಿಸ್ಬೋದು. ಸೊ ನೋಡಿ ಫ್ರೆಂಡ್ಸ್, ನಾನು ಮುಚ್ಚಿಟ್ಟು ಒಂದು 5 ನಿಮಿಷ ಬಿಟ್ಟಿದ್ದೆ. ಸೊ ನೀರು ಬಿಟ್ಟಿದೆ ಎಲ್ಲ ಪಲ್ಯ. ನಾನು ಮಸಾಲೆನ ಜಾಸ್ತಿ ಅಡುಗೆಯಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ. ಸೊ ಯಾಕಂದರೆ ಅದು ನಮಗೆ ಮಲಬದ್ಧತೆನೂ ಪ್ರಾಬ್ಲಮ್ ಮಾಡುತ್ತೆ. ಸೊ ಈ ಸೌತೆಕಾಯಿನ ಊಟದಲ್ಲಿ ನೀವು ದಿನನಿತ್ಯ ಊಟದಲ್ಲಿ ಬಳಸೋದ್ರಿಂದ ಆ ಸಮಸ್ಯೆ ಕೂಡ ನಮಗೆ ಇರೋದೇ ಇಲ್ಲ. ಸೊ ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ. ಸೊ ನೋಡಿ, ಈಗ ಅದೆಲ್ಲ ನೀರು ಬಿಟ್ಕೊಂಡಿದ್ದೆ ಪಲ್ಯ. ಸೌತೆಕಾಯಿ ಅಂದ್ರೇ ನೀರಿನಂಶ ಅಲ್ವಾ. ಸೊ ಯಾರಿಗೆಲ್ಲ ಹೆಲ್ತ್ ಸಮಸ್ಯೆ ಇದೆ ನೋಡಿ, ಅವರೆಲ್ಲ ಈ ಸೌತೆಕಾಯಿನ ಊಟದಲ್ಲಿ ಹೇರವಾಗಿ ಬಳಸಿ. ಹೆಚ್ಚು ಹೆಚ್ಚು ನೀವು ತಿನ್ನಿ ಹಸಿ ತರಕಾರಿಗಳನ್ನು. ಸೊ ಗುಡ್ ಹೆಲ್ತ್ ಆಗಿರುತ್ತೆ ನಮ್ಮದು. ಸೊ ನೋಡಿ, ಇದೇ ಥರ ಬಾಡಿಸ್ತಾ ಇರಿ. ಅದು ಎಣ್ಣೆ ಅಂಶ ಕೆಳಗಡೆ ಬಿಡುತ್ತೆ. ಸೊ ಎಣ್ಣೆ ಅಂಶ ಬಿಡೋವರೆಗೂ ಈ ಥರ ಬಾಡಿಸ್ಕೊತೀರಿ. ಸೊ ನೋಡಿ, ಆಲ್ರೆಡಿ ಬಿಡ್ತಾ ಇದೆ. ಸ್ವಲ್ಪ ನೀರಿದಾವೆ ಅಷ್ಟೇ.
ಸೊ ಫೈನಲಿ ನಮ್ಮ ಪಲ್ಯ ರೆಡಿ ಆಯಿತು. ಇದು ಚಪಾತಿಗೂ ಮತ್ತು ರೊಟ್ಟಿ ಅನ್ನಕ್ಕೆ ಕೂಡ ನೀವು ತಿನ್ಬೋದು. ಅದು ಹೆಚ್ಚಿಬಿಟ್ಟು ಮಾಡಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ನೋಡಿ. ಆಯಿತು, ಇದು ಸ್ವಲ್ಪ ಇಚ್ಚಿಕ್ಬಿಟ್ಟು ನೋಡಿ, ಸೌತೆಕಾಯಿನ ಸ್ವಲ್ಪ ಕೈಯಲ್ಲಿ ತೊಗೊಂಡು ಇಚ್ಚಿಕ್ಬಿಟ್ಟು ನೋಡಿ, ಹಾಗೆ ಸ್ವಲ್ಪ ಕೈಯಲ್ಲಿ ಹಾಕ್ಕೊಂಡು ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್. ನಾವು ಮಾಡಿರೋ ಅಡುಗೆ ಫಸ್ಟ್ ನಮಗೆ ಚೆನ್ನಾಗಿ ಅನಿಸ್ಬೇಕು, ಆಗ್ತಾನೆ ಬೇರೆಯವ್ರಿಗೆ ನಾವು ಕೊಡೋಕ್ಕೆ ಸಾಧ್ಯ ಅಲ್ವಾ. ನೋಡಿ, ಇದಕ್ಕೆ ಉಪ್ಪು ಕಮ್ಮಿ ಇದ್ದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ನೀವು ಆ್ಯಡ್ ಮಾಡ್ಕೋಬೋದು. ನೋಡಿ ಫೈನಲಿ ಪಲ್ಯ ರೆಡಿ. ನೋಡಿ ಸರ್ವ್ ಮಾಡ್ಬೋದು. ಈಗ ಈ ಪಲ್ಯ ಯಾರು ಬೇಕಾದರೂ ಈಗ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರೋ ಪಲ್ಯ ಹೇಗೆ ಮಾಡಿದೆ ಅಂತ ನೀವು ನೋಡಿದ್ರಲ್ವಾ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ರೊಟ್ಟಿ ಚಪಾತಿ ಅನ್ನದ ಜೊತೆ ಯಾರಾದರೂ ಫ್ರೆಂಡ್ಸ್ ಬೇಗ ಮನೆಗೆ ಬಂದಿದ್ದರೆ, ಸೊ ಅವ್ರಿಗೇನಾದರೂ ಪಲ್ಯ ಮಾಡ್ಕೋಬೇಕು, ಅಡುಗೆ ಮಾಡಬೇಕು ಅಂದರೆ ಟೆನ್ಷನ್ನೇ ತಗೋಬೇಡಿ. ಈ ಥರ ಪಲ್ಯ ಹೆಚ್ಚೋ ಬದಲು ಈ ಥರ ತುರುಂಬಿಬಿಟ್ಟು ನೀವು ಸೌತೆಕಾಯಿ ಪಲ್ಯ ಮಾಡಿದ್ರೆ ಅಂದ್ಕೊಳ್ಳಿ, ಸಖತ್ತಾಗಿ ಬರುತ್ತೆ. ಬೇಗ ರೆಸಿಪಿ ಕೂಡ ಆಗುತ್ತೆ, ಗ್ಯಾಸು ಉಳಿತಾಯ ಆಗುತ್ತೆ, ಏನು ಕುದಿಸೋ ಅವಶ್ಯಕತೆಯೂ ಇಲ್ಲ. ನೋಡಿ ನಮ್ಮ ಪಲ್ಯ ರೆಡಿ ಆಗೋಗಿತ್ತು. ನೀವು ಕೂಡ ಹಾಗೆ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಶೇರ್ ಮಾಡಿ, ಇದನ್ನು ಲೈಕ್ ಮಾಡ್ಕೊಳ್ಳಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ನನ್ನ ಅಮೂಲ್ಯವಾದ ಸಮಯವನ್ನು ನೀವು